Yes, boss. ಹಲೋ ರಾಣಿ, ನಾನು ಬಂಗಾರು ಮಾತಾಡ್ತಿರೋದು. ಅರ್ಜೆಂಟ್ ಆಗಿ ನಿನ್ನಿಂದ ಇನ್ನೊಂದು ಕೆಲಸ ಆಗ್ಬೇಕಾಗಿದೆ. ಬೇಗ ಬರ್ತೀಯಾ? ಬರ್ತೀನಿ. Yes. ನೀವೊಬ್ಬ ಸೀನಿಯರ್ ಆಫೀಸರ್ ಆಗಿದ್ದು ಸೆಂಟ್ರಲ್ ರೌಡಿ ತರ ನಾಟಕ ಆಡಿ ಇಷ್ಟೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಫರ್ದರ್ ಆಕ್ಷನ್ಸ್ ಕ್ಯಾರಿ ಆನ್. ಓಕೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಣಿ, ನಾನು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಏನು? ಈ ನಡುವೆ ನೀನು ಎಲ್ಲಿಗೂ ಹೋಗ್ತಿರ್ತೀಯಾ, ಬರ್ತಿರ್ತೀಯಾ? ಏನಿದೆಲ್ಲ? ರೀ, ಏನ್ರಿ ಇದು? ಏನಾಯ್ತು ನಿಮ್ಗೆ? ನನ್ನ ಮೇಲೆ ಆಣೆಟ್ ಹೇಳು, ಎಲ್ಲಿಗೆ ಹೋಗ್ತೀಯಾ? ಸುಳ್ಳು ಹೇಳ್ಬೇಡ. ರೀ, ಅದು ಏನೇ ಅದು ಇದು? ನೀನ್ ನನ್ನಿಂದ ಏನು ಮುಚ್ಚಿಡ್ತಿದ್ಯಾ? ಸ್ಟೇಷನ್ ನೋಡಿದ್ರೆ ನನ್ನ ಯಾರು ಅಂತ್ಯಾ, ಮನೇಲಿ ಮಾತ್ರ ಚೆನ್ನಾಗಿರ್ತೀಯಾ? ಏನದಲ್ಲ ಹುಡುಗಾಟ? ಹೌದು ರೀ, ನೀವು ಗಂಡಸರು ಯಾವಾಗ್ಲೂ ಅನುಮಾನನೇ. ನೋಡಿ, ನನ್ ಪಾಡಿಗೆ ನಾನು ಮನ್ಲಿದ್ದೀನಿ. ನೀವ್ ಯಾರನ್ನ ನೋಡಿ ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀರಿ. ಸುಮ್ನೆ ಮಾತಾಡ್ಸ್ಬೇಡ. ನೀನ್ ನನಗೆ ಮೋಸ ಮಾಡ್ತಿದ್ಯಾ? ಮೋಸನಾ? ನಿಮಗ್ ನಾನ್ ಮೋಸ ಮಾಡ್ತೀನಾ? ಅಂತೂ ನಿಮ್ಮ ನಂಬಿದಕ್ಕೆ ಸರಿಯಾದ ಬಹುಮಾನ ಕೊಟ್ರಿ. ಬೇಕು ರೀ, ಇದು ನನಗೆ ಖಂಡಿತ ಬೇಕಾಗಿತ್ತು. ಅಂದ್ರೆ ನಿಮ್ ಮೇಲಿನ ಅತಿ ಪ್ರೀತಿಗೆ ಇದೇ ಸರಿಯಾದ ಬಹುಮಾನ. ರಾಣಿ, ಏನ್ ಹೇಳ್ತಿದ್ಯಾ ನೀನು? ಹೌದು ರೀ, ಅವತ್ತು ನೀವ್ ಯಾವ್ದೋ ಕೆಲ್ಸದ ಮೇಲೆ ಮೆಡ್ರಾಸ್ಗೆ ಹೋದ್ರಿ. ಆಗ ನನ್ನನ್ನು ಯಾಕೆ ಇಲ್ಲಿಗೆ ಎಳ್ಕೊಂಡ್ ಬಂದ್ರಿ? ಸ್ವಲ್ಪ ತಡಿ ರಾಣಿ, ಅವಸರ ಪಡ್ಬೇಡ. ಮೊದ್ಲು ಹೇಳಿ. ಡಾಕ್ಟ್ರು ನಿನ್ನೆ ತಾನೇ ನೀನ್ ಗರ್ಭಿಣಿ ಅಂತ ಹೇಳಿರ್ಬೇಕಲ್ಲ? ಹೌದು. ಹೌದಾ? ನೀನು ನಿನ್ ಈ ಮಗು ಉಳಿಬೇಕಾದ್ರೆ ನಿನ್ ಮುತ್ತೈದೆತನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದಾದ್ರೆ ನಾವ್ ಹೇಳ್ದಂಗ್ ಕೇಳ್ಬೇಕಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕು? ಅದು ಆಮೇಲೆ ಮೇಜರ್ ಮಂಜುನಾಥ್ ಹೆಂಡತಿ ಕಾವೇರಿನೂ ನಾನು ಇಬ್ರು ಒಂದೇ ರೀತಿ ಇದ್ದಿದ್ರಿಂದ SI ಕಾವೇರಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವಳನ್ನ ನನಗೆ ತೋರಿಸಿ ಅವಳ ಮಾತು, ನಡತೆ, ಓಡಾಟಗಳನ್ನ ನನಗೆ ಟ್ರೈನಿಂಗ್ ಕೊಟ್ರು. ಕಾರಣ? ಮೇಜರ್ ನಮ್ ದೇಶದ ಮಿಲಿಟರಿ ರಹಸ್ಯಗಳ ಪೇಪರ್ನ ಹಾಗೂ ಬಂಗಾರು ಮಿಲಿಟರಿಯಲ್ಲಿದ್ದಾಗ ಕೊಲೆ ಮಾಡಿದ ರಹಸ್ಯದ ಪೇಪರ್ನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಎಷ್ಟೇ ಚಿತ್ರಹಿಂಸೆ ಕೊಟ್ರು ಅವ್ರು ಬಾಯ್ ಬಿಡ್ತಿಲ್ಲ.
ಅದಕ್ಕೆ ಅವ್ರ ಹೆಂಡತಿ ತರ ನನಗೆ ಎಸ್ ಐ ಡ್ರೆಸ್ ಹಾಕ್ಸಿ ಬಂಗಾರು, ಕಾಳಿಂಗ, ರಾಮಲಿಂಗನ ನಾನು ಅರೆಸ್ಟ್ ಮಾಡ್ದಾಗ ಮಾಡಿಸಿ ರಹಸ್ಯ ಬಾಯ್ ಬಿಡ್ಸೋಕೆ ಪ್ರಯತ್ನ ಪಟ್ರು. ಆದ್ರೆ ಅದಾಗ್ಲಿಲ್ಲ. ಅದಕ್ಕೆ ಅವ್ರ ನಿಜವಾದ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರ ಹಿಂಸೆ ಕೊಟ್ಟು ರಹಸ್ಯ ಬಾಯ್ ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ. ತಪ್ಪು ಮಾಡ್ಬಿಟ್ಟೆ ರಾಣಿ. ಹೌದು ರೀ, ನಿಮ್ ಮೇಲಿನ ಪ್ರೀತಿಯಿಂದ ಈ ಕೆಲಸ ಮಾಡಿದೆ. ಈ ವಿಷಯ ಯಾರಿಗೂ ತಿಳಿಕೊಡ್ದು. ಹಾಗೇನಾದ್ರೂ ಆದ್ರೆ ನಿನ್ನ ನಿನ್ ಗಂಡನ್ನ ನಿನ್ ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡ್ತೀವಿ ಅಂತ ಹೆದರ್ಸ್ಬಿಟ್ರು. ಅದಕ್ಕೆ ಈ ವಿಷಯ ಮುಚ್ಚಿಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ. ಹೋಗ್ಲಿ, ಸಮಾಧಾನ ಮಾಡ್ಕೋ. ಹಲೋ, ನಾನಪ್ಪ ರಾಮಲಿಂಗಯ್ಯ ಮಾತಾಡ್ತಿರೋದು. ನಿನ್ನ ಹತ್ರ ಅರ್ಜೆಂಟ್ ಮಾತಾಡ್ಬೇಕಾಯ್ತು, ಬರ್ತೀಯಾ? ಬರ್ತೀನಿ ರಾಣಿ. ಸ್ವಲ್ಪ ಅರ್ಜೆಂಟ್ ಹೋಗ್ತಾ ಇದ್ದೀನಿ, ಬಾಗಲಾಕು. ಎಲ್ಲಿಗೆ ರೀ? ಬಂದು ಹೇಳ್ತೀನಿ. ಬಂಗಾರು, ಕಾಳಿಂಗ, ರಾಮಲಿಂಗ ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ. ಹೇಳು ಮಗನೇ. ಕಾಳಿಂಗನ ವರ್ಕ್ ಸ್ಪಾಟ್